ಓಂ ಸಾಯಿರಾಮ್. ಸ್ನೇಹಿತರೆ, ಯಾರು ಇನ್ನೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾಳೆ ಒಂದು ವಿಶೇಷ ದಿನ ಅಂತಲೇ ನಾಳೆ ಹೇಳ್ಬೋದು. ನಾಳೆ ದತ್ತಾತ್ರೇಯ ಜಯಂತಿ, ಗುರುವಾರ, ಹುಣ್ಣಿಮೆ ಎಲ್ಲ ಒಟ್ಟಿಗೆ ಬಂದಿದೆ. ಇಂಥ ಒಂದು ಸುದಿನ ಬರೋದೇ ವಿಶೇಷ. ಅದರಲ್ಲೂ ನಾಳೆ ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ಕೋಬೋದು. ಬಾಬಾನೇ ದತ್ತಾತ್ರೇಯ ಸ್ವರೂಪರಾಗಿರೋದ್ರಿಂದ ನಾಳೆ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಇದು ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಬೇಡಿಕೆ, ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನೆಲ್ಲ ನಾಳೆ ನೆರವೇರಿಸ್ಕೊಳ್ಳೋಂಥ ದಿನ. ಇಂಥ ಒಂದು ದಿನನ ನೀವು ಉಪಯೋಗ ಮಾಡ್ಕೊಳ್ಳಿ. ನಾಳೆ ಒಂದು ಬೆಳಿಗ್ಗೆ ಒಂದು ಪೂಜೆ ಮಾಡ್ಕೋಬೇಕು. ಗುರುವಾರ ಅಲ್ವಾ, ಮತ್ತು ಕ್ಷಮಿಸಿ, ನಾಳೆ ನನಗೆ ಅನಾರೋಗ್ಯ ನಿಮಿತ್ತ ನಾನು ನಿಧಾನವಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆದ್ದರಿಂದ ಇದನ್ನು ಸಿಕ್ತವರು ನಿಮ್ಗೆ ಯಾರು ಈ ವಿಡಿಯೋ ಸಿಗುತ್ತೆ ಅವ್ರು ನಾಳೆ ಖಂಡಿತ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾರಿಗಾರು ಶೇರ್ ಮಾಡ್ಬೋದು ಇದನ್ನು. ನಿಮ್ಮ ಸಂಬಂಧಿಕರೇ ಆಗಲಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆಗಲಿ, ಯಾರಿಗಾದ್ರೂ ಬೇಕಾದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಒಳ್ಳೆಯದಾಗಲಿ. ಕೆಲವ್ರಿಗೆ ಸಿಗಲ್ಲ ಅಲ್ವಾ, ಅಂಥವ್ರಿಗೆ ನೀವು ಶೇರ್ ಮಾಡ್ಬೋದು. ಮತ್ತು ನೀವು ನಾಳೆ ಈ ದಿನದಲ್ಲಿ ಒಂದು ಪೂಜೆ ಹೇಳ್ಕೊಡ್ತೀನಿ. ಆ ಪೂಜೆನ ನೀವು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಕೋರಿಕೆ ಏನೇ ಇರಲಿ ಅದು ನೆರವೇರುತ್ತೆ. ನಾಳೆ ಶಿರಡಿಲೂ ಕೂಡ ವಿಶೇಷ ಪೂಜೆ ಇರುತ್ತೆ. ನಾಳೆ ಸ್ವಾಮಿ ದತ್ತಾತ್ರೇಯ ಸ್ವರೂಪ ಆಗಿರೋದ್ರಿಂದ ಸಾಯಿನಾಥರು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ಕೋಬೋದು. ನಮ್ಮ ಎಷ್ಟೋ ದಿನದ ಬಯಕೆಗಳೆಲ್ಲ ಈಡೇರುತ್ತೆ. ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ. ಈ ಸಂಕಲ್ಪ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಒಂದು ಸಂಕಲ್ಪ ಭರಿತವಾಗಿ ಒಂದು ಪೂಜೆ ಮಾಡ್ಕೋಬೇಕು ನೀವು. ಏನಪ್ಪ ಅಂದರೆ, ನಾಳೆ ಬೆಳಿಗ್ಗೆ ಒಂದು ದೇವ್ರ ಮನೇಲಿ ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಬಾಬನ ಪೂಜೆ ಎಲ್ಲ ಮಾಡಾದಮೇಲೆ, ಮನೆ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ತೆಂಗಿನಕಾಯಿ, ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಹಳದಿ ಬಟ್ಟೆ ತೊಗೊಂಡು ಅದಕ್ಕೆ ಒಂದು ತೆಂಗಿನಕಾಯಿ ಚೆನ್ನಾಗಿರಬೇಕು, ಕೊಳ್ತೋಗೆಲ್ಲ ಇರಬಾರ್ದು, ಇದಾಗಿರುವಂಥ ಚೆನ್ನಾಗಿರುವಂಥ ತೆಂಗಿನಕಾಯಿ ತೊಗೊಂಡು ಅದರೊಳಗೆ ಅದನ್ನು ಆ ಬಟ್ಟೆ ಒಳಗೆ ಹಾಕಿ. ಆ ಬಟ್ಟೆ ಒಳಗೆ 2 ರೂಪಾಯಿ ನಾಣ್ಯ ಅಥವಾ 5 ರೂಪಾಯಿ ನಾಣ್ಯ, ನೋಟ್ ಮಾಡ್ಕೊಳ್ಳಿ, 2 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯನ ಅದರೊಳಗೆ ಹಾಕಿ. ಅದರೊಳಗೆ ಹಾಕ್ಬಿಟ್ಟು ಆ ಹಳದಿ ಬಟ್ಟೆ ಒಳಗೆ ತೆಂಗಿನಕಾಯಿ, 2 ರೂಪಾಯಿ ನಾಣ್ಯ, ಅರಿಶಿನ, ಕುಂಕುಮ ಇದಿಷ್ಟು ಹಾಕ್ಬಿಟ್ಟು ಅದನ್ನು ಒಂದು ಗಂಟು ಕಟ್ಬಿಡಿ. ಅದನ್ನು ಗಂಟು ಕಟ್ಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ಪೂಜೆ ಮಾಡ್ಕೊಳ್ಳಿ. ಅದಕ್ಕೆ ಗಂಧದ ಕಡ್ಡಿ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಕೊಂಡು ನಿಮ್ಮ ಹತ್ರದಲ್ಲಿರೋ ಬಾಬನ ದೇವಸ್ಥಾನಕ್ಕೆ ತೊಗೊಂಡೋಗಿ ಈ ತೆಂಗಿನಕಾಯಿನ ಕೊಟ್ಬಿಟ್ಟು, ಅದರಲ್ಲೂ ವಿಶೇಷವಾಗಿ ಸಂತಾನ ಭಾಗ್ಯ ಇಲ್ಲದೆದವರು ಇದನ್ನು ತೊಗೊಂಡೋಗಿ ಬಾಬನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದರೆ ಖಂಡಿತವಾಗಿ ನಿಮ್ಮ ಬಯಕೆ ಎಲ್ಲ ನೆರವೇರುತ್ತೆ. ಅದಲ್ಲದೆ ಬೇರೆ ಏನೇ ಕೋರಿಕೆ ಇರಲಿ, ನಿಮ್ದು ಏನೇ ಕಷ್ಟಗಳಿರಲಿ, ಅದನ್ನೆಲ್ಲ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಮನೆಯಲ್ಲೇ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಬಾಬನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೆರವೇರ್ಸಪ್ಪ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡಿ. ಮನೆಗೇನು ತರಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲ ನಿಮ್ಗೆ ಆಗಲಿಲ್ಲ, ನಾಳೆ ಆಗಲಿಲ್ಲ ಅಂದರೆ ಮನೆಯಲ್ಲೇ ಪೂಜೆ ಮಾಡಿಕೊಂಡು, ಬಾಬನ ದೇವಸ್ಥಾನ ಹತ್ರ ಇಲ್ಲ ಅಂದರೆ ಮನೆಯಲ್ಲೇ ಅದನ್ನು ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ಮುಂದೆ ಗುರುವಾರನಾರು ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಆದರೆ ನಾಳೆನೇ ಅದನ್ನು ತೆಂಗಿನಕಾಯಿನ ಪೂಜೆ ಮಾಡಬೇಕು. ಅದನ್ನು ಮುಡುಪು ಥರ ಕಟ್ಬಿಟ್ಟು ಅದನ್ನು ತೊಗೊಂಡೋಗಿ ಬಾಬನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರಬೇಕು. ನಾಳೆ ತೊಗೊಂಡೋಗಿ ಕೊಡೋಕ್ಕಾಗಲಿಲ್ಲ ಅನ್ನೋರು ಮುಂದೆ ಗುರುವಾರ ತೊಗೊಂಡೋಗಿ ಕೊಡಿ. ಆದರೆ ಇದನ್ನು ನಾಳೆನೇ ಸಂಕಲ್ಪಭರಿತವಾಗಿ ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ನಾಳೆ ಕೊಡೋಕ್ಕಾಗಲಿಲ್ಲ ಅಂದವರು, ಹತ್ರದಲ್ಲಿ ದೇವಸ್ಥಾನ ಇಲ್ಲ ಅಂದವರು ಮುಂದಿನ ಗುರುವಾರ ತೊಗೊಂಡೋಗಿ ಕೊಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೋಗಿ ಕೇಳ್ಕೊಳ್ಳಿ. ಬಾಬನ ಹತ್ರ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಬಯಕೆಗಳೆಲ್ಲ ಈಡೇರುತ್ತೆ. ನಿಮ್ದು ಏನೇ ಕಷ್ಟ ಇರಲಿ ಎಲ್ಲ ಥರದ್ದು ಪರಿಹಾರ ಆಗುತ್ತೆ. ಇದೊಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.